ನಾವು ಏನು ಅಲಿಗೇಷನ್ಸ್ ಮಾಡಿದ್ವು ಅಷ್ಟು ಅಲಿಗೇಷನ್ಸು ಸಾಬೀತಾಯಿತು. ಇವರು ಬ್ಯಾಂಕಲ್ಲಿ ಇಟ್ಟಂಥ ಅಕೌಂಟ್ ಕೂಡ ಫಾಲ್ಸ್ ಮಾಹಿತಿ ಕೊಟ್ಟವ್ರೆ ಅಂತ ಆಯಿತು, ಪ್ರಾಪರ್ಟಿ ಬಗ್ಗೆ ಫಾಲ್ಸ್ ಮಾಹಿತಿ ಕೊಟ್ಟವ್ರೆ ಅಂತ ಆಯಿತು. ಅಲ್ಲಿ ಸುಮಾರು 247 ಪುಟಗಳ ತೀರ್ಪು ಹೊರಗೆ ಬಂತು. ಅಲ್ಲಿ ಎಚ್ ಡಿ ರೇವಣ್ಣನವರಿಗೆ ಮಿನಿಮಮ್ 3 ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಹೋಗ್ಲೇಬೇಕು ಅಂತ ತೀರ್ಪು ಪ್ರಕಟ ಆಗಿದೆ. ಅದು ಬಹಳ ಸೂಕ್ಷ್ಮವಾಗಿ ವಿಚಾರ ಏನಂತ ಅಂದರೆ, ಇಲ್ಲಿ ಪ್ರಜ್ವಲ್ ರೇವಣ್ಣನ ಜೊತೆಗೆ ಎಚ್ ಡಿ ರೇವಣ್ಣ, ಸೂರಜ್ ರೇವಣ್ಣ ಮತ್ತು ಇನ್ನೊಬ್ಬ ಅದೇ ಪಕ್ಷದಿಂದ ಕಂಟೆಸ್ಟ್ ಮಾಡಿದಂಥ ವ್ಯಕ್ತಿ, ಹಿಂದೆ ಇವ್ರ ವಿರುದ್ಧ ಕೇಸ್ ಹಾಕಿದಂಥ ವ್ಯಕ್ತಿ ಎ ಮಂಜುಗೂ ಕೂಡ ಶಿಕ್ಷೆ ಆಗಿದೆ. ಅವರು ಕೂಡ 6 ವರ್ಷ ಎಲೆಕ್ಷನ್ ನಿಲ್ಲಬಾರ್ದು ಅಂತೇಳಿ ಒಂದು ಆದೇಶ ಆಯಿತು. ಒಂದು ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡ್ರು, ಅದನ್ನ ಅಲೋ ಮಾಡ್ತು. ನಾವು ಅಬ್ಜೆಕ್ಷನ್ ಮಾಡಬೇಕಾಯ್ತು, ನಾವು ಮಾಡಿದಂಥ ತಪ್ಪು ಆವತ್ತು. ನನಗೆ ಸುಮಾರು 70 ಕೋಟಿ ಹಣವನ್ನು ನನ್ನ ಮನೆಗೆ ಕೊಡಬೇಕು ಅಂತ ಬಂದಾಗಲೇ ಅವತ್ತು ನಾನು ಅವ್ರನ್ನ ತಿರಸ್ಕಾರ ಮಾಡಿದ್ದೀನಿ. ಅಲ್ಲಿ ನಮ್ಮ ಗುರಿ ಇದ್ದದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಹಾಕ್ಬೇಕು. ನಾವಲ್ಲಿ ನಾವು ಸುಮಾರು 2-2.5 ಲಕ್ಷ ಅಂತರದಲ್ಲಿ ನಾವು ಗೆಲ್ತೀವಿ ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ. ನಾವಲ್ಲಿ ಅವ್ರು ಬಂದಿದ್ದ ಉದ್ದೇಶ ಅವ್ರ ಕುಟುಂಬ ಜೈಲಿಗೆ ಹೋಗೋ ತಪ್ಪಿಸ್ಬೇಕಾಗಿತ್ತಲ್ಲಿ, ಡಿಸ್ಕ್ವಾಲಿಫಿಕೇಶನ್ ಆರ್ಡರ್ನ ಅವ್ರು ಅವಾಯ್ಡ್ ಮಾಡಬೇಕಾಗಿತ್ತಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಇವರಿಗೆ ಒಂದು ಆಶ್ರಯ ಬೇಕಾಗಿತ್ತು, ರಾಷ್ಟ್ರ ಮಟ್ಟದ ನಾಯಕರ ಒಂದು ಸಹಕಾರ ಬೇಕಾಗಿತ್ತು. ಹಾಸನ ಜಿಲ್ಲೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆದ್ದು ಹೋಗಿ ಮಾತ್ರಕ್ಕೆ ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಸುಳ್ಳು ಅದು. ಬಟ್ ಒಂದು ಸತ್ಯ, ಯಾರು ಕನಸು ಕಟ್ಕೊಂಡು ಹಾಸನ ಜಿಲ್ಲೆಯನ್ನ ಬಿಜೆಪಿ ಮುಕ್ತ ಮಾಡ್ಬೇಕಂತ ಬಂದವರು, ಅವರು ಹಾಸನ ಜಿಲ್ಲೆಯಲ್ಲಿ JDS ಮುಕ್ತವಾಗಿ ಹೊರಡ ಹೋಗ್ತಾರೆ ಅವರು. ಇದು ಸತ್ಯ. ಇದು ಸರ್, ನಾನು ಒಂದು ವಿಶ್ವದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂಥ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಅಂದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಹೊಳೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದೆ ನಾನಲ್ಲಿ. ಅದರಲ್ಲಿ ವಿಶೇಷವಾಗಿ ನಾನು ಈ ಹಿಂದೆಯೇ ರೇವಣ್ಣವರ ಕುಟುಂಬದ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದಾಗಿನಿಂದಲೂ ಕೂಡ ನನ್ನ ರಾಜಕೀಯದ ಮೊದಲನೇ ಚುನಾವಣೆ ರೇವಣ್ಣನವರ ವಿರುದ್ಧ ಅಂತೇಳಿ ನಾನು ಶಪಥವನ್ನು ಮಾಡಿದ್ದೆ. ಅಲ್ಲಿ ಅದೇ ರೀತಿ ನಾನು ನನ್ನ ಜೀವನದ ಮೊದಲನೇ ಚುನಾವಣೆಯನ್ನು ನಾನು ರೇವಣ್ಣ ವಿರುದ್ಧವಾಗಿ ನಾನು ಮಾಡಿದೆ. ನಾನಲ್ಲಿ ಅಂದರೆ ಅವನ ವಿರುದ್ಧ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ನಾನಲ್ಲಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಮತ್ತು ಇನ್ನಿತರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗಿಂತ ಹೊರತಾಗಿ ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆಯುವಂಥ ಚುನಾವಣೆಯಲ್ಲಿ ಹಾಸನದಲ್ಲಿ ಈಗೆಲ್ಲರಿಗೂ ಗೊತ್ತಿರೋ ವಿಚಾರ, ಈ ಮೊಹಮ್ಮದ್ ಬಿನ್ ತೊಗ್ಲಕ್ ಏನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಅಲ್ಲಿ ಅವನ ಆಡಳಿತವನ್ನು ಯಾವ ರೀತಿ ಮಾಡ್ತಾ ಇದ್ದ, ಅಲ್ಲಿ ಆ ಸಂಸ್ಕೃತಿ ಈ ಹಾಸನ ಜಿಲ್ಲೆಯಲ್ಲಿ ಸುಮಾರು 16 ವರ್ಷಗಳ ಅಂದರೆ ಜಿ ಪುಟ್ಟಸ್ವಾಮಿಗೌಡ ಕಾಲದ ನಂತರ ಅದು ನಿರಂತರವಾಗಿ ಬರ್ತಾ ಇದೆ. ಅಲ್ಲಿ ಇದನ್ನ ಹೋಗಲಾಡಿಸ್ಬೇಕು, ಅಲ್ಲಿ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಲ್ಲಿ, ಅವ್ರ ಸ್ವಾತಂತ್ರ್ಯವನ್ನು ಕೊಡ್ಬೇಕನ್ನೋ ಕಾರಣದಿಂದಲೇ ನಾನು ರಾಜಕೀಯ ಹೋರಾಟವನ್ನು ಪ್ರಾರಂಭ ಮಾಡಿದೆ. ನಾನಲ್ಲಿ ಈ ದೃಷ್ಟಿಯಿಂದಲೇ ನಾನಲ್ಲಿ ಜನರಿಗೆ ಅರಿವು ಮೂಡಿಸ್ಬೇಕಲ್ಲಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬದ ಭ್ರಷ್ಟಾಚಾರ, ಅವರ ಗೂಂಡಾಗಿರಿ, ಅವರ ಒಂದು ಈ ಅನೈತಿಕ ಚಟುವಟಿಕೆಗಳು, ಅಸಂಬದ್ಧ ಪದಗಳ ಬಳಕೆ ಮಾಡುವಂಥದ್ದು ಮತ್ತು ಅಧಿಕಾರಿಗಳು ತನ್ನ ಕಪಿಮುಷ್ಟಿಯಲ್ಲಿ ಮಾಡಿಕೊಳ್ಳುವಂಥದ್ದು, ದರೋಡೆ ಮಾಡೋವಂಥದ್ದು ಅಂದರೆ ಲೂಟ್ ಮಾಡೋವಂಥದ್ದು, ಈ ಕಾಮಗಾರಿಗಳ ಮುಖಾಂತರ ಈ ರಾಜ್ಯದ ಸಂಪತ್ತನ್ನು ಲೂಟ್ ಮಾಡುವಂಥ ಕೆಲಸದ ಜನರಿಗೆ ಅರಿವು ಮೂಡಿಸ್ಬೇಕಂತೇಳಿ ನಾನು ಅವ್ರ ಕುಟುಂಬದ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಇದ್ದೇನೆ. ಈ ಹೋರಾಟದಲ್ಲಿ ಮೊನ್ನೆ ಚುನಾವಣೆಯ ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸ್ತೇನೆ. 2019ರಲ್ಲಿ ಆ MP ಪ್ರಜ್ವಲ್ ರೇವಣ್ಣನ ವಿರುದ್ಧವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸ್ತೇನೆ ನಾನಲ್ಲಿ. ಆ ಸಂದರ್ಭದಲ್ಲಿ ನನ್ನ ಮಿತ್ರರಾಗಿದ್ದಂಥ ಎ ಮಂಜು ಅವರು ಕೂಡ ಒಂದು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಅದರಲ್ಲಿ ಅವರ ಜೊತೆಗೆ ನನಗೆ ಯಾಕೆ ಅನುಮಾನ ಇತ್ತು ಅವ್ರ ಮೇಲೆ ಸ್ವಲ್ಪ, ಯಾಕಂದರೆ ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರನ್ನ ಬೇಕಾದ್ರೆ ಬಲಿ ಕೊಡ್ತಾರೆ ಅಲ್ಲಿ. ಸೊ ಆ ರೀತಿ ನಾವು ಬಲಿ ಆಗಬಾರ್ದು ಅಂತೇಳಿ ಸಮಾಜಕ್ಕೆ ಏನೋ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ಎಲೆಕ್ಷನ್ ಪಿಟಿಷನ್ 2 of 2019 ಅಂತೇಳಿ ಒಂದು ಎಲೆಕ್ಷನ್ ಪಿಟಿಷನ್ನ ಫೈಲ್ ಮಾಡಿದೆ ನಾನಲ್ಲಿ. ಬಟ್ ಆಗ ಫೈಲ್ ಮಾಡಿದ ಕೆಲವೇ ದಿವಸಗಳಲ್ಲಿ ನನ್ನಿಂದ ಎ ಮಂಜುವರು ದೂರ ಆದರು. ಅವರ ನಡೆ ನುಡಿ ಎಲ್ಲ ಬದಲಾವಣೆ ಆಯಿತು. ಅಲ್ಲಿ ಇಲ್ಲ ಒಂದು ಕಡೆ ಅವ್ರ ಕಾಂಪ್ರಮೈಸ್ ಮೈಂಡ್ ಬಂತು ಅವರಲ್ಲಿ. ಆಗ ಕಾಂಪ್ರಮೈಸ್ ಮೈಂಡ್ ಬಂದಾಗ ಅಲ್ಲಿ ನಾನು ಜನರಿಗೆ ಒಂದು ಪ್ರಾಮಿಸ್ ಮಾಡಿದ್ದೀನಿ, ಅಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದೀನಿ ನಾನಲ್ಲಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಮತ್ತು ಈ ಕುಟುಂಬದಾಗಿ ದುರಾಡಳಿತದ ವಿರುದ್ಧ ನಾವು ಹೋರಾಟ ಮಾಡ್ತೀನಿ ಅಂತೇಳಿ. ಈಗ ನಾನು ಕಾಂಪ್ರಮೈಸ್ ಆದರೆ ನನಗೆ ಗೌರವ ಇರಲ್ಲ, ಜನ ನನ್ನ ತಿರಸ್ಕಾರ ಮಾಡ್ತಾರೆ ಅಂತೇಳಿ ನನ್ನ ಆ ಒಂದು ಸಂದರ್ಭದಲ್ಲಿ ಆ ಸಂಕಟದಲ್ಲಿ ಕೂಡ ನಾನು ಕಾನೂನು ಹೋರಾಟ ಮಾಡ್ತಾ ಬಂದಿನಿ. ನಾನಲ್ಲಿ ತಮಗೆಲ್ಲ ಗೊತ್ತಿರೋ ವಿಚಾರ, ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ಗೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿ. ನನ್ನ ದುರಾದೃಷ್ಟ ಆ ಟೈಮ್ನಲ್ಲಿ 2020ಯಲ್ಲಿ ನಮ್ಮದು ಪಿಟಿಷನ್ ವಜಾ ಆಗ್ತದೆ. ಅಲ್ಲಿ ವಜಾ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ. ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ಇವರ ಅಟ್ಟಹಾಸ, ಇವರ ಒಂದು ಏನಂದರೆ ಈ ಜುಡಿಷಿಯಲ್ಲಿ ಇವ್ರದ್ದು ಕೈವಾಡ ಎಷ್ಟಿತ್ತು ಅಂದರೆ ನಮ್ಮ ಕೋರ್ಟ್ ಮುಂದೆ ಬರೋದಕ್ಕೆ 2 ವರ್ಷ ಆಯ್ತಂಥದ್ದು. ಆ ಕೇಸು ಮಧ್ಯಂತರ ಅರ್ಜಿ ವಜಾ ಆದಾಗಲ್ಲಿ ನಾವು ನಿಶಕ್ತರಾಗಿದ್ದೆ. ನಾವಲ್ಲಿ ಕೋರ್ಟ್ ಮುಂದೆ ತರೋಕ್ಕಾಗಲೇ ಇಲ್ಲ ನಮ್ಮ ಕೈಲಿ. 2 ವರ್ಷಗಳ ಕಾಲ ಇವರು ಅವಾಯ್ಡ್ ಮಾಡಿದ್ರು ಅಲ್ಲಿ. ತದನಂತರ ಒಬ್ಬ ಉತ್ತಮವಾದ ನ್ಯಾಯಮೂರ್ತಿ ಮುಂದೆ ಕೋರ್ಟ್ ಮುಂದೆ ಬಂತು. ಅದು ಸತ್ಯಾಸತ್ಯತೆ ಕೋರ್ಟಿಗೆ ಗೊತ್ತಾಯಿತು. ಅಲ್ಲಿ ನಾವು ಹಾಕಿರೋ ಪ್ರೇಯರ್ ಎಲ್ಲ ಗೊತ್ತಾಯಿತು. ಅಲ್ಲಿ
ಕೋರ್ಟ್ ಅದನ್ನು ಇಲ್ಲಿ ಏನು ವಜಾ ಮಾಡಿದ್ದ ಪಿಟಿಷನ್ನ ಅಲ್ಲಿ ಸೆಟಸೈಡ್ ಮಾಡಿ ಅಲ್ಲಿ ಇದು ಸಂಪೂರ್ಣ ತನಿಖೆ ಆಗಬೇಕಲ್ಲಿ. ಭಾಳ ವಿಶೇಷವಾಗಿ ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ಆಗಬೇಕಲ್ಲಿ, ಪ್ರಾಪರ್ಟಿ ಇನ್ವೆಸ್ಟಿಗೇಷನ್ ಆಗಬೇಕಲ್ಲಿ, ಬೂತ್ ಕ್ಯಾಪ್ಚರಿಂಗ್ ಬಗ್ಗೆ ಇನ್ವೆಸ್ಟಿಗೇಷನ್, ನಾವೇನು ಅಲಿಗೇಷನ್ಸ್ ಮಾಡಿದ್ದಲ್ಲಿ ಅಷ್ಟನ್ನು ಸಮಗ್ರವಾಗಿ ತನಿಖೆ ಮಾಡಿ ಅಲ್ಲಿ ವಿತಿನ್ 6 ಮಂತಲ್ಲಿ ಆದೇಶವನ್ನು ಮಾಡಿ ಅಂತೇಳಿ 2022ರಲ್ಲಿ ಆದೇಶ ಬಂತು ಅಲ್ಲಿ. ಸೊ ನಮ್ಮದು ಈ ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಅಂತ ಅಂದರೆ ಪ್ರೊಸೀಡಿಂಗ್ಸ್ ಭಾಳ ಲಾಂಗ್ ಟೈಮ್ ಆಗ್ತದೆ ಅದರಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂಥದ್ದು, ಅವರು ಅಪಿಯರ್ ಆಗಬೇಕಲ್ಲಿ. ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಮತ್ತು ಎರಡನೇದಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದಲ್ಲಿ, ಹಾಸನ DC ಇರ್ಬೋದು, ಹೀಗೆ ಹಲವಾರು ಇಲಾಖೆಗಳಿಗೆ ನೋಟಿಸನ್ನು ಜಾರಿ ಮಾಡಿ ಅವರೆಲ್ಲ ಒಂದು ಸಾಕ್ಷಿಗಳ ವಿಚಾರಣೆ ಮಾಡೋದಕ್ಕೆ ಸುಮಾರು 2.5 ವರ್ಷಗಳ ಕಾಲ ಕಳೀತು ಅಲ್ಲಿ. ಭಾಳ ಗಂಭೀರವಾದ ವಿಷಯ ಅಂತ ಅಂದರೆ ನಾವು ಏನು ಅಲಿಗೇಷನ್ಸ್ ಮಾಡಿದೋ ಅಷ್ಟು ಅಲಿಗೇಷನ್ಸು ಸಾಬೀತಾಯಿತು, ನ್ಯಾಯಾಲಯದಲ್ಲಿ ಸಾಬೀತಾಯಿತು ಅಲ್ಲಿ. ಇವರು ಅಪರಾಧಿ ಅಂತ ಸಾಬೀತಾಯಿತು ಅಲ್ಲಿ. ಇವರು ಬ್ಯಾಂಕಲ್ಲಿ ಇಟ್ಟಂಥ ಅಕೌಂಟ್ ಕೂಡ ಫಾಲ್ಸ್ ಮಾಹಿತಿ ಕೊಟ್ಟವ್ರೆ ಅಂತ ಆಯಿತು, ಪ್ರಾಪರ್ಟಿ ಬಗ್ಗೆ ಫಾಲ್ಸ್ ಮಾಹಿತಿ ಕೊಟ್ಟವ್ರೆ ಅಂತ ಆಯಿತು ಅಲ್ಲಿ. ಕೆಲವು ಕ್ರಿಮಿನಲ್ ಕೇಸ್ಗಳನ್ನ ಬಚ್ಚಿಟ್ಟರು ಅಂತ ಆಯ್ತು ಅಲ್ಲಿ. ಸುಮಾರು 247 ಕೋಟಿ ರೂಪಾಯಿ ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊಂಡು, ಇವರು ಸರ್ಕಾರಿ ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊಂಡಲ್ಲಿ ದೇವಸ್ಥಾನ, ಸಮುದಾಯ ಭವನ ಇವೆಲ್ಲ ಕಟ್ಟಿ ಜನಗಳಿಗೆ ಆಮಿಷ ಒಡ್ಡಿ ಮಾಡಿದ್ರಿಂದ ಅದು ಕೂಡ ಪ್ರೂವ್ ಆಯಿತು ಅಲ್ಲಿ. ಇವರು ಜನಗಳಿಗೆ ಹಂಚಕ್ಕೆ ಹೋಗ್ತಿದ್ದ ದುಡ್ಡನ್ನು ಅದು ಕೂಡ ಸರ್ಕಾರಿ ವೆಹಿಕಲ್ನ ಯೂಸ್ ಮಾಡಿದ್ದಾರೆ, ದುಡ್ಡು ಹಂಚಿ ಎಲ್ಲ ಹಲವಾರು ಈ ಥರ ವಿಷಯಗಳು ಪ್ರೂವ್ ಆದಲ್ಲಿ. ಭಾಳ ಗಂಭೀರವಾದಂಥ ವಿಚಾರ ಏನು ಅಂತ ಅಂದರೆ, ಭಾಳ ನಾವೆಲ್ಲ ಸೂಕ್ಷ್ಮ ಗಮನಿಸಬೇಕಾದ ವಿಚಾರ ಅಂತ ಅಂದರೆ, ಸುಮಾರು 247 ಪುಟಗಳ ತೀರ್ಪು ಹೊರಗೆ ಬಂತು ಅಲ್ಲಿ ಈ ಪ್ರಕರಣದಲ್ಲಿ. ಎಲೆಕ್ಷನ್ ಪಿಟಿಷನ್ 2 ಆಫ್ 2019 ಇದರಲ್ಲಿ ಮಂಜು ಅವ್ರ ಪಾರ್ಟಿಯಲ್ಲಿ ಸೇರ್ಕೋತಾರೆ ಅಲ್ಲಿ. ನನಗೆ ಮಾಧ್ಯಮದವರು ಮತ್ತು ಕೆಲವಾರು ನನ್ನ ಮಿತ್ರರು ಕೇಳ್ತಾರೆ ಅಲ್ಲಿ, ಏನಾಯ್ತು ನಿಮ್ಮದು ಕೇಸ್, ಏನು ಮಾಡೋಕ್ಕಾಯ್ತು ಅಲ್ಲಿ, 4 ವರ್ಷ ಏನೂ ಮಾಡೋಕ್ಕಾಗಲ್ಲ, ಅವ್ರ ಟರ್ಮ್ ಮುಗಿದೋಯ್ತು ಅಂತೇಳಿ. ಈಗ ಎಲೆಕ್ಷನ್ ಪಿಟಿಷನಲ್ಲಿ RP ಆ್ಯಕ್ಟಲ್ಲಿ ಒಂದು ಏನಂತ ಅಂದರೆ, ಯಾವತ್ತು ತೀರ್ಪು ಹೊರಗೆ ಬರ್ತದೆ ಅಲ್ಲಿಂದ 6 ವರ್ಷಗಳ ಕಾಲ ಒಂದು ಚುನಾವಣೆ ನಿಲ್ಲಂಗಿಲ್ಲ. ಶಿಕ್ಷೆ ಯಾವತ್ತು ಪ್ರಕಟ ಆಗ್ತಾರೆ ಅದನ್ನ ಶಿಕ್ಷೆ ಅನುಭವಿಸ್ಲೇಬೇಕಲ್ಲಿ. ಹಾಗೆ ತೀರ್ಪು ಬಂದಂಥ ಸಂದರ್ಭದಿಂದ 6 ವರ್ಷಗಳ ಚುನಾವಣೆ ನಿಲ್ಲಬಾರ್ದು ಅಂತ ಆದೇಶ ಆಯಿತು ಅಲ್ಲಿ. ಭಾಳ ಗಂಭೀರವಾದಂಥ ಇದು ರಾಜ್ಯದ ಜನತೆ ಗೊತ್ತಿಲ್ಲ. ಇದು HD ರೇವಣ್ಣನವರಿಗೆ ಮಿನಿಮಮ್ 3 ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಹೋಗಲೇಬೇಕು ಅಂತ ತೀರ್ಪು ಪ್ರಕಟ ಆಗಿದೆ ಅದು. ಈಗಾಗಲೇ ಸೆಕ್ಷನ್ 99 ಕೆಳಗಡೆ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಅಲ್ಲಿ. ಆ ನೋಟಿಸನ್ನ ಪಡ್ಕೊಂಡು ಅವ್ರಲ್ಲಿ ಕೋರ್ಟ್ಗೆ ಅಪಿಯರ್ ಆಗಿ ಅವರಲ್ಲಿ ಅವ್ರು ಎಕ್ಸ್ಪ್ಲೇಷನ್ ಕೊಡಬೇಕಲ್ಲಿ. ಬೂತ್ ಕ್ಯಾಪ್ಚರಿಂಗಲ್ಲಿ ಅಲ್ಲಿ ನಿಂತಿರೋದು ನೀನಾ ಅಲ್ವೋ, ಕೈಲಿರೋ ವೋಟರ್ ಐಡಿಗಳು, ಯಾಕೆಂದರೆ ಅವ್ರ ಮಗ ಒಪ್ಕೊಂಡಿದ್ದಾನೆ ಇಲ್ಲಿ. ಏನು ಪ್ರಜ್ವಲ್ ರೇವಣ್ಣ MP ಆಗಿದ್ದಂಥವನು ಕೋರ್ಟ್ ಕಟಕಟೆಯಲ್ಲಿ ಬಂದು ಅವರು ಎವಿಡೆನ್ಸನ್ನು ಕೊಡ್ಬೇಕಾದ್ರೆ ಅಲ್ಲಿ ನಮ್ಮ ತಂದೆಯವರು, ನಮ್ಮ ಕುಟುಂಬದ ID ಕಾರ್ಡ್ಗಳು ಅವೆಲ್ಲ ಅವು, ನಮ್ಮ ಕುಟುಂಬದವ್ರಿಗೆ ಎಲ್ಲರ ಕುಟುಂಬ ಅಂದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಕುಟುಂಬದವ್ರದ್ದೆಲ್ಲ ಪಡೋಲಿಪಿಯಲ್ಲೇ ಓಟ್ ಇದೆ ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ ಅಲ್ಲಿ. ಸೊ ಹಾಗೆ ಎಲ್ಲ ಆರೋಪಗಳು ಸಾಬೀತಾಗಿರೋದ್ರಿಂದ ಶಿಕ್ಷೆ ಪ್ರಕಟ ಆಗಿದೆ ಅಲ್ಲಿ. ಸೊ ಈ ಏನು HD ರೇವಣ್ಣವ್ರಿಗೆ ಶಿಕ್ಷೆ ಪ್ರಕಟ ಆಯಿತು. ಭಾಳ ಸೂಕ್ಷ್ಮವಾಗಿ ವಿಚಾರ ಏನಂತ ಅಂದರೆ, ಇಲ್ಲಿ ಪ್ರಜ್ವಲ್ ರೇವಣ್ಣನ ಜೊತೆಗೆ HD ರೇವಣ್ಣ, ಸೂರಜ್ ರೇವಣ್ಣ ಮತ್ತು ಇನ್ನೊಬ್ಬ ಅದೇ ಪಕ್ಷದಿಂದ ಕಂಟೆಸ್ಟ್ ಮಾಡಿರೋಂಥ ವ್ಯಕ್ತಿ, ಹಿಂದೆ ಇವ್ರ ವಿರುದ್ಧ ಕೇಸ್ ಹಾಕಿದಂಥ ವ್ಯಕ್ತಿ ಮಂಜುಗೂ ಕೂಡ ಶಿಕ್ಷೆ ಆಗಿದೆ. ಅವರು ಕೂಡ 6 ವರ್ಷ ಎಲೆಕ್ಷನ್ ನಿಲ್ಲಬಾರ್ದು ಅಂತೇಳಿ ಒಂದು ಆದೇಶ ಆಯಿತು. ಸೊ ಈ ಆದೇಶ ಆದ ನಂತರ ನಾವೆಲ್ಲ ಸಂಭ್ರಮಾಚರಣೆ ಮಾಡಿದ್ವು. ನಾವಲ್ಲಿ ಒಂದು ಒಳ್ಳೆ ದೊಡ್ಡ ಯಶಸ್ಸನ್ನು ಕಂಡ ಅಂತೇಳಿ. ದುರಂತ ನಮ್ಮ ದೌರ್ಭಾಗ್ಯ. ಬಟ್ ಕಾನೂನಲ್ಲಿ ಆ ಥರ ಅವಕಾಶ ಇದೆ ಅಲ್ಲಿ. ಸುಪ್ರೀಂ ಕೋರ್ಟ್ಗೆ ಅವರು ಅಪೀಲ್ ಮಾಡ್ತಾರೆ. ಅಪೀಲ್ ಮಾಡಿದಾಗ ಪ್ರೊಸೀಡಿಂಗ್ಸ್ ಕಂಪ್ಲೀಟ್ ಆಗೋ ತನಕ ಸ್ಟೇ ಕೊಡಲೇಬೇಕಾದು, ಕೋರ್ಟ್ ನಿಯಮಾವಳಿ ಅದು. ಕೋರ್ಟ್ ಸ್ಟೇ ಕೊಡ್ತು ಅಲ್ಲಿ. ಆ ಕೋರ್ಟ್ ಸ್ಟೇ ಕೊಟ್ಟಾಗ ಒಂದು ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡ್ರು. ಅದನ್ನು ಅಲೋ ಮಾಡ್ತು. ನಾವು ಅಬ್ಜೆಕ್ಷನ್ ಮಾಡಬೇಕಾಯ್ತು, ನಾವು ಮಾಡಿದಂಥ ತಪ್ಪು ಆವತ್ತು. ಇವತ್ತು ಆ ತಪ್ಪು ನಾನು ಒಪ್ಕೋತೀನಿ. ನಾನಲ್ಲಿ ನಮ್ಮ ವಕೀಲರು ಮಾಡಿದಂಥ ಸಣ್ಣ ತಪ್ಪೇನು ಅಂತ ಅಂದರೆ, ನಾವು ಅವತ್ತು ಅದನ್ನು ಅವಕಾಶ ಕೊಡಬೇಡಿ ಅಂತಂತೇಳಿ ನಾವು ಅಬ್ಜೆಕ್ಷನ್ ಹಾಕ್ಬೇಕಾಯ್ತಲ್ಲಿ. ನಮ್ಮ ಗುರಿ ಏನಿತ್ತು ಅಂತಂದರೆ, ಇನ್ನೊಂದು ವಾರದಲ್ಲಿ ಜಡ್ಜ್ಮೆಂಟೇ ಡಿಸ್ಪೋಸ್ ಆಗ್ಬಿಡ್ತದೆ ಅಲ್ಲಿ. ಅಬ್ಜೆಕ್ಷನ್ ಹಾಕಿ ಮತ್ತೆ ಕಾಲ ಕಳೆಯೋದು ಬೇಡ ಅದಕ್ಕೆಲ್ಲ ಅಂತೇಳಿ ನಾವು ಸಮಯನ ವ್ಯರ್ಥ ಮಾಡ್ಕೊಂಡು ನಾವಲ್ಲಿ. ಸೊ ಅದು ನಮ್ಮ ದುರಾದೃಷ್ಟಕರ. ಇವತ್ತು ಸುಮಾರು 18 ಬಾರಿ ಕೋರ್ಟ್ ಮುಂದೆ ಲೀಸ್ಟ್ ಆಗ್ತಾಯಿದೆ ಅಲ್ಲಿ. ಕೋರ್ಟ್ ಮುಂದೆ ಬರ್ತಾಯಿಲ್ಲ, ಕಾರಣ ಗೊತ್ತಾಗಿಲ್ಲ ನನಗೆ. ಅದು ಇಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ನಾನು ರಾಜ್ಯದ ಜನತೆಗೆ ಇವತ್ತು ತಪ್ಪು ಸಂದೇಶ ಕೊಡೋಕ್ಕೆ ಇಷ್ಟ ಇಲ್ಲ. ಆ ಕೋರ್ಟು ಯಾವ ದೃಷ್ಟಿಯಿಂದ ಈ ಪ್ರಕರಣ ತಗೋತಾ ಇಲ್ವೋ ಏನು ಅಂತೇಳಿ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಲ್ಲಿ. ವಿಚಾರ ಕೋರ್ಟ್ನಲ್ಲಿದ್ದೀರಿ. ಭಾಳ ನೀವೆಲ್ಲ ಕೇಳಿದ ಪ್ರಕಾರ ಏನು ಅಂತಂದರೆ, ದೇವರಾಜೇಗೌಡರು ಯಾಕೆ ಚುನಾವಣೆಯಲ್ಲಿ ಡೀಲ್ ಆದ್ರ, ನನಗೆ ಸುಮಾರು 70 ಕೋಟಿ ಹಣವನ್ನು ನನ್ನ ಮನೆಗೆ ಕೊಡಬೇಕು ಅಂತ ಬಂದಾಗಲೇ ಅವತ್ತು ನಾನು ಅವ್ರನ್ನ ತಿರಸ್ಕಾರ ಮಾಡಿದ್ದೀನಿ ಅಲ್ಲಿ. ಡೀಲ್ ಅಂತ ಯಾವ ಥರ ಆಗೋದು. ಇವತ್ತು ರೇವಣ್ಣವರು ಇವತ್ತವರೆಗೂ ಕೂಡ ಅವರ ಪೂರ್ಣ ಪ್ರಮಾಣದ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ. ಅವರಲ್ಲಿರೋ ವಾಹನಗಳು ಡಿಕ್ಲೇರ್ ಮಾಡಲಿಲ್ಲ. ಸತ್ಯ ಹೇಳ್ಬೇಕಂತ ರೇವಣ್ಣನಲ್ಲಿ ಇರೋವಂಥ ಆಸ್ತಿ ವಹಿವಾಟು ಇದೆಯಲ್ಲ, ಅದರಲ್ಲಿ 0.1% ನನ್ನ ಆಸ್ತಿ ಇಲ್ಲ. ಆದರೆ ನಾನು ಸುಮಾರು 84-85 ಕೋಟಿ ಆಸ್ತಿನ ಡಿಕ್ಲೇರ್ ಮಾಡ್ಕೊಂಡೆ ನನ್ನಲ್ಲಿ. ಆದರೆ ಕ್ಯಾಶ್ ಇಲ್ಲ. ನನ್ನ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ನಾನು ಡಿಕ್ಲೇರ್ ಮಾಡ್ಕೊಂಡೆ ನಾನಲ್ಲಿ. ರೇವಣ್ಣವ್ರು ಡಿಕ್ಲೇರ್ ಮಾಡಲಿಲ್ಲ ಅಲ್ಲಿ. ಈ ಮಟ್ಟಕ್ಕೆ ನಾನು ಸ್ವಾಭಿಮಾನ ಬದುಕ್ತಾರ ನಾನಲ್ಲಿ. ರೇವಣ್ಣವರ ಅವ್ರ ಕುಟುಂಬದ ಹತ್ರ ನಾನು ಹಣ ತಗೊಂಡು ಚುನಾವಣೆ ಮಾಡ್ಬೇಕಂತ ಏನೂ ಇಲ್ಲ. ಈಗ ನಾನು ಮೊನ್ನೆ
ಹೈಕಮಾಂಡ್ ಸೂಚನೆಯನ್ನು ಕೊಡ್ತು, ಎನ್ ಡಿ ಎ ಪರ ನೀವು ಅಭ್ಯರ್ಥಿ ಪರ ಕೆಲಸ ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ನನ್ನ ಕಾರ್ಯಕರ್ತರಿಗೆ ಹೇಳಿದೆ ನಾವಲ್ಲಿ. ಮೇಲೆ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೋ ಅದರಂತೆ ನಾವೆಲ್ಲ ನಡ್ಕೋಬೇಕಾಗ್ತದಲ್ಲಿ. ವ್ಯಕ್ತಿ ಮುಖ್ಯ ಅಲ್ಲ ನಮಗೆ, ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ನಮಗೆ. ಈ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದೀವಿ. ಆದರೆ ರೇವಣ್ಣ ಅವರು ಮತ್ತು ಈ ಒಂದು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣ ಅವರು ಒಂದು ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರಲ್ಲಿ, ಹೊಳೆನರಸೀಪುರ ಪರಾಜಿತ ಅಭ್ಯರ್ಥಿ ಅವಶ್ಯಕತೆ ಇಲ್ಲ ನಮಗೆ ಅಲ್ಲಿ. ಸೊ ಹಾಗಾಗಿ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ರಲ್ಲಿ. ಅದಕ್ಕಾಗಿ ನಾವು ನಮ್ಮ ಶಕ್ತಿ ತೋರಿಸ್ಬೇಕಲ್ಲ ಈಗ ಅವ್ರಿಗೆ ನಾವಲ್ಲಿ. ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಏನು ಅಂತೇಳಿ ಅವರು ಕೂಡ ನೋಡಬೇಕಾಗ್ತದೆ. ಅದನ್ನು ತೋರಿಸೋ ಸಂದರ್ಭ ಸನ್ನಿವೇಶ ಬಂದಿದ್ದಲ್ಲಿ ನಾವು ತೋರಿಸ್ತೀವಿ ನಾವೀಗ ಅಲ್ಲಿ. ಅಂದರೆ ಅವ್ರಿಗೆ ನಮ್ಮ ಶಕ್ತಿ ನಮ್ದು ಏನು ಅಂತಂತೇಳಿ ಅವ್ರು ನೋಡ್ಬೇಕಲ್ಲ ಕಣ್ಣಾರಿಗೆ ಅವರಲ್ಲಿ. ಈಗ ದೇವರಾಜೇಗೌಡರಿಂದ ಯಾವ ಸೈನ್ಯ ಇದೆ, ಎಷ್ಟು ಮತದಾರರಿದ್ದಾರೆ, ಅದರ ಅರಿವು ಮೂಡಬೇಕಲ್ಲ ಅಲ್ಲಿ. ಈ ಚುನಾವಣೆಯಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿ. ಸೊ ಹಾಗಾಗಿ ಅವರಿಗೆ ಒಂದು ಈ ಚುನಾವಣೆ ಈ ರಾಜ್ಯದಲ್ಲಿ ಬೇರೆ ಕ್ಷೇತ್ರದಲ್ಲಿ ನಡೆಯುವಂಥ ಚುನಾವಣೆ ಬೇರೆ ಆಗಲಿ, ಆದರೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಚುನಾವಣೆ. ಯಾಕಂದ್ರೆ ಅಂತೇಳಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾನು ಮಾತನಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಾವು ಯಾವತ್ತೂ ನಮಗೆ ವಿರೋಧಿ ಪಕ್ಷ ಅಂತ ಅಂದರೆ ಕಾಂಗ್ರೆಸ್ ಪಕ್ಷನೇ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಏನು ಮಾತನಾಡೋಕ್ಕೆ ಇಷ್ಟಪಡಲ್ಲ. ನನ್ನಲ್ಲಿ ನಮ್ಮ ಗುರಿ ಇದ್ದದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಹಾಕ್ಬೇಕು ನಾವಲ್ಲಿ. ನಾವು ಸುಮಾರು 2-2.5 ಲಕ್ಷ ಅಂತರದಲ್ಲಿ ನಾವು ಗೆಲ್ತೀವಿ ಅಂತೇಳಿ ನಾವು ಮನವಿಯನ್ನು ಮಾಡಿದ್ದು ನಾವಲ್ಲಿ. ಸೊ ಅದನ್ನು ಏನೋ ಹೈಕಮಾಂಡ್ ಅಲ್ಲಿ ತೀರ್ಮಾನ ಮಾಡಿಕೊಂಡ್ರೆ, ಯಾವ ದೃಷ್ಟಿಯಿಂದ ಒಳ ಒಪ್ಪಂದ ಮಾಡಿಕೊಂಡ್ರು ಇಲ್ಲ ಮೈತ್ರಿ ಮಾಡ್ಕೊಂಡ್ರೆ ಗೊತ್ತಿಲ್ಲ ನಮಗೆ ಅಲ್ಲಿ. ಹಾಗಾಗಿ ಅವ್ರು ಮಾಡಿದ್ದಾರೆ ಅಲ್ಲಿ. ಸೊ ಅವ್ರ ಗುರಿ ಏನಂತಂದರೆ, ಅವ್ರು ಬಂದಿದ್ದ ಉದ್ದೇಶ ಅವ್ರ ಕುಟುಂಬ ಜೈಲಿಗೆ ಹೋಗೋ ತಪ್ಪಿಸ್ಬೇಕಾಗಿತ್ತಲ್ಲಿ. ಡಿಸ್ಕ್ವಾಲಿಫಿಕೇಶನ್ ಆರ್ಡರ್ನ ಅವ್ರು ಅವಾಯ್ಡ್ ಮಾಡಬೇಕಾಗಿತ್ತಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಇವರಿಗೆ ಒಂದು ಆಶ್ರಯ ಬೇಕಾಗಿತ್ತು, ರಾಷ್ಟ್ರ ಮಟ್ಟದ ನಾಯಕರ ಒಂದು ಸಹಕಾರ ಬೇಕಾಗಿತ್ತು. ಆ ದೃಷ್ಟಿಯಿಂದ ಅವರು ಹೋಗಿದ್ದಾರಲ್ಲಿ. ಆದರೆ ಅವರು ನರೇಂದ್ರ ಮೋದಿಜಿ ಅವ್ರನ್ನ ಬೇಕಾದ್ರೆ ಅವ್ರು ಬೇರೆ ರೀತಿಯಲ್ಲಿ ಅವ್ರನ್ನ ಇದಕ್ಕೆ ತಗೋಬೋದು, ಯಾರು ಹೇಳಿ, ವಿಶ್ವಾಸ ತಗೋಬೋದು ಅಲ್ಲಿ. ಆದರೆ ದೇವರಾಜೇಗೌಡರನ್ನ ಅವ್ರ ವಿಶ್ವಾಸಕ್ಕೆ ತಾಳಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನದ ಕೊನೆ ಉಸಿರಿರೋ ತನಕ ಕೂಡ ಅಲ್ಲಿ ರೇವಣ್ಣ ಅವರ ಕುಟುಂಬದ ಬದ್ಧ ವೈರಿನಿ ನಾನಲ್ಲಿ, ಅಂದರೆ ರಾಜಕೀಯ ವೈರಿ ನಾನಲ್ಲಿ. ವಿಶೇಷವಾಗಿ ಈ ಜಿಲ್ಲೆಯ ಜನತೆಗೆ ಅವರ ಅಕ್ರಮ, ಅಟ್ಟಹಾಸ, ಆ ಗೂಂಡಾಗಿರಿ, ಆ ಒಂದು ದುರಹಂಕಾರ, ಆ ಸಂಸ್ಕೃತಿಯನ್ನು ತೆಗಿಬೇಕು. ಅದರಲ್ಲಿ ತೆಗೆದು ಆ ಮನುಷ್ಯರನ್ನ ಏನು ರೇವಣ್ಣ ಮತ್ತು ಅವ್ರ ಕುಟುಂಬದ ಪ್ರಮುಖರು ಯಾರಿದ್ದಾರೆ ಅವರಿಗೆ ಮನುಷ್ಯರನ್ನ ಮಾಡೋ ತನಕ ಕೂಡ ನನ್ನ ಹೋರಾಟ ನಿರಂತರವಾಗಿರ್ತದೆ. ಯಾವುದೇ ಗೊಂದಲ ಬೇಡ ಅಲ್ಲಿ. ನನ್ನ ಕ್ಷೇತ್ರ ಮತದಾರರಲ್ಲಿ ಮನವಿ ಏನಂತಂದ್ರಲ್ಲಿ, ಇವತ್ತಿನ ಚುನಾವಣೆ ಈಗ ಕೇವಲ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆದ್ದು ಹೋಗಿ ಮಾತ್ರಕ್ಕೆ ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಸುಳ್ಳು. ಅದು ಸುಮಾರು 400ಕ್ಕೂ ಅಧಿಕ ಸೀಟ್ಗಳಿಂದ ನಾವು ಈ ಸಲ ಗೆದ್ದು ನಾವು ಅಧಿಕಾರ ಹಿಡಿತೀವಿ ಅಲ್ಲಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಸೂರ್ಯಚಂದ್ರರಿಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅಲ್ಲಿ. ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಪ್ರಾಮಾಣಿಕ, ಒಬ್ಬ ನಿಷ್ಠಾವಂತ, ಜನಾನುರಾಗಿ ಮತ್ತು ದುರಹಂಕಾರದಿಂದ ಹೊರಗಿರೋವಂಥವನು, ಜನರನ್ನ ಪ್ರೀತಿಯಿಂದ ನೋಡೋವಂಥವನು, ಮತ್ತು ಎರಡನೇದಾಗಿ ಈ ಅಟ್ಟಹಾಸ ಅಧಿಕಾರದಿಂದ ಮೆರೆಯುವಂಥವನ್ನ ದೂರ ಇಟ್ಟು ನೀವಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಗೆಲ್ಸಿ ಕಳಿಸಿ ಅಂತೇಳಿ ನಾನು ಜಿಲ್ಲೆಯ ಜನತೆಗೆ ನಾನು ಮನವಿಯನ್ನು ಮಾಡ್ತೀನಿ. ನಾನು ಅಲ್ಲ, ಶ್ರೇಯಸ್ಸನ್ನು ಹೆಸರು ಹೇಳ್ತಾ ಇಲ್ಲ ನಾನಿಲ್ಲಿ. ಪ್ರಾಮಾಣಿಕ ವ್ಯಕ್ತಿಯನ್ನು ಜನ ತೂಕ ಮಾಡಿ, ಜನ ಪ್ರಬುದ್ಧರಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಮತ್ತು ಎರಡನೇದಾಗಿ ಈಗ ಯಾರು ಚಿಕ್ಕ ಮಕ್ಕಳು ಕೂಡ ಗೊತ್ತವ್ರಿ ಈ ದೇಶದ ಒಂದು ಆರ್ಥಿಕತೆ ಮತ್ತು ಸಂವಿಧಾನಬದ್ಧವಾಗಿ ಹೋಗ್ತಾರಂಥ ದೇಶಕ್ಕೆ ನಾವು ಎಂಥ ಪವಿತ್ರವಾದಂಥ ವ್ಯಕ್ತಿಯನ್ನು ಆ ಲೋಕಸಭೆಗೆ ಕಳಿಸ್ಕೊಡ್ಬೇಕಂತ ಜನಗಳಿಗೆ ಗೊತ್ತಾಗಿದೆ ಇಲ್ಲಿ. ಈ ಅಪವಿತ್ರವಾಗಿರುವಂಥ ವ್ಯಕ್ತಿಗಳನ್ನು ಮತ್ತು ದುರಹಂಕಾರದ ಈ ಒಂದು ದುರಾಡಳಿತದಿಂದ ಇರುವಂಥ ವ್ಯಕ್ತಿಗಳನ್ನು ಕಳಿಸ್ಬಾರ್ದಂತೆ ಜನ ತೀರ್ಮಾನ ಮಾಡ್ತಾರೆ ಅಲ್ಲಿ. ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ. ಇವತ್ತು ನಾನು ಏನೇ 1000 ಹೇಳ್ಬೋದಲ್ಲಿ, ನಾನು ದೇಶಕ್ಕೆ ಹೇಳ್ತೀನಿ ಅಂತ ಅನ್ಕೋಬೋದಲ್ಲಿ, ಆದರೆ ಇವತ್ತಿನ ಜಿಲ್ಲೆಯ ಜನ ಭಾಳ ಪ್ರಬುದ್ಧರಿದ್ದಾರೆ ಅಲ್ಲಿ. ಹಾಗಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ಆಯ್ಕೆ ಮಾಡಿ ಕಳಿಸ್ಕೊಡಿ ಅಂತ ಮೋದಿಜಿ ಅವರು ಹೇಳಿದರೆ, ಸೂಚನೆ ಕೊಟ್ಟಿದ್ದಾರೆ. ಮೊನ್ನೆ ಮೈಸೂರಿಗೆ ಹೋದಾಗ ನಾನು ಕೂಡ ಮೋದಿ ಅವರನ್ನು ಭೇಟಿ ಮಾಡಿದೆ. ನಾನಲ್ಲಿ ನನ್ನ ಲೈನಪ್ಗೆ ನಾನು ನಿಲ್ಲಿಸಿದ್ರು ಆ ಟೈಮಲ್ಲಿ. ನಾನು ಸೂಕ್ಷ್ಮವಾಗಿ 2 ಪದಗಳನ್ನು ಅವ್ರ ಗಮನಕ್ಕೆ ತಂದೆ. ನಾನಲ್ಲಿ ಅವರು ನನಗೆ ಸೂಕ್ಷ್ಮ ಕೆಲವು ವಿಚಾರಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ ಅಲ್ಲಿ. ಇದು ಮಾಧ್ಯಮದಲ್ಲಿ ಡಿಸ್ಕ್ಲೋಸ್ ಮಾಡೋಂಥ ವಿಚಾರ ಅಲ್ಲ ಅಲ್ಲಿ. ಬಟ್ ಒಂದು ಸತ್ಯ, ಯಾರು ಕನಸು ಕಟ್ಕೊಂಡು ಹಾಸನ ಜಿಲ್ಲೆಯನ್ನು BJP ಮುಕ್ತ ಮಾಡ್ಬೇಕಂತ ಬಂದವರು, ಅವರು ಹಾಸನ ಜಿಲ್ಲೆಯಲ್ಲಿ JDS ಮುಕ್ತವಾಗಿ ಹೊರಡ ಹೋಗ್ತಾರೆ ಅವರು. ಇದು ಸತ್ಯ. ಇದು ಸರ್ ಪ್ರೀತಮ್ ಗೌಡ ನಂತರ ಡಿಫಿಡೆಡ್ ಕ್ಯಾಂಡಿಡೇಟೇ, ಶಾಸಕರಾಗಿದ್ದಂಥವ್ರು. ಆಮೇಲೆ ನಮ್ಮ ನಾಯಕರವರು, ಈ ಜಿಲ್ಲೆ ನಾಯಕರು ಅವರಲ್ಲಿ. ಅವರು ಯಾರಿಗೂ ಕೂಡ ನೀವು BJP NDA ಮೈತ್ರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, NDA ಅಭ್ಯರ್ಥಿಗೆ ಮಾಡಿ ಅಂತ ಹೇಳ್ತಾ ಇದ್ರಲ್ಲಿ. ನಾವು NDA ಅಭ್ಯರ್ಥಿ ಮಾಡಿ ಅಂತ ನಾವು ಹೇಳ್ತೀವಿ. ನಾವಲ್ಲಿ ಜನ ಅವ್ರು ಕೇಳಬೇಕಲ್ವಾ, ಜನಗಳಿಗೆ ಯಾರಿಗೆ ಓಟ್ ಹಾಕ್ಬೇಕಂತ ಕೇಳಬೇಕಲ್ಲ. ಈಗ ಏನಂತಂದರೆ, ಇವನು ಪ್ರಜ್ವಲ್ ರೇವಣ್ಣ ಮೊನ್ನೆ ಸಭೆಯಲ್ಲಿ ಅವನು ಹೊಳೆನರಸೀಪುರ BJP ಡಿಫಿಡೆಡ್ ಕ್ಯಾಂಡಿಡೇಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ಮೇಲೆ ಅಲ್ಲಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಆಯ್ತಲ್ಲಿ. ಇಲ್ಲಿ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೋಬೇಕಲ್ಲ ನನಗೆ ಅಲ್ಲಿ. ಈ ನನ್ನ ಕಾರ್ಯಕರ್ತರನ್ನ ನನ್ನ ಜೊತೆ ಇರಬೇಕಲ್ಲ, ನಮ್ಮ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ಇರಬೇಕಲ್ಲ ಅಲ್ಲಿ. ಹಾಗಾಗಿ ಅವ್ರು ಹೇಳ್ದವಾಗ ಇಲ್ಲಿ ನಂದು ಇವತ್ತು ಒಂದು 75-80 ಸಾವಿರ ಓಟ್ ನಂದಿದೆ ಅಲ್ಲಿ.
ಕೆಲವು ಆಶ್ಚರ್ಯ ಪಡ್ಬೋದು, ಏನಪ್ಪ 5,000 ಓಡ್ತಾವನು 75-80 ಅಂತ ಹೇಳಿ. ಅವತ್ತಿನ ಪರಿಸ್ಥಿತಿ ಏನಾಗಿತ್ತು ಅಂತಂದರೆ, ರೇವಣ್ಣನ ಸೋಲಿಸ್ಬೇಕನ್ನೋ ಚಟಕ್ಕೋಸ್ಕರ ನನ್ನನ್ನು ಬಲಿ ಮಾಡಿದ್ರು ಅಲ್ಲಿ. ನಮ್ಮವರೇ ಬಲಿ ಮಾಡಿದ್ರು ಅಲ್ಲಿ, ಬೇರೆ ಯಾರು ಬಲಿ ಮಾಡಲಿಲ್ಲ ಅಲ್ಲಿ, ನಮ್ಮವರೇ ಬಲಿ ಮಾಡಿದ್ರು ಅಲ್ಲಿ. ಇವತ್ತು ಅದೇ ರೇವಣ್ಣ ಕುಟುಂಬನ ಮತ್ತೆ ಮನೆ ಕುಟುಂಬಕ್ಕೆ ಕರ್ಕೊಂಡಲ್ಲಿ ಅವರನ್ನೇ ಲೋಕಸಭಾ ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಬೇಕಂತ ಕಳಿಸ್ಬೇಕು ಅಂತ ಅಂತಂದ್ರಲ್ಲಿ ಇವತ್ತು ಅವ್ರಿಗೆ ಅರಿವಾಗ್ತೈತಿ. ಅವತ್ತು ದೇವರಾಜೇಗೌಡರು ಮಾಡಿದ ಅನ್ಯಾಯ ಇವತ್ತದು, ಅದರ ಹೊಡೆತ ಇವತ್ತು ನನಗೆ ಬೀಳ್ತು ಅಂತ ಅವ್ರಿಗೆ ಕೆಲವು ನಾಯಕರಿಗೆ ಗೊತ್ತಾಗಿದೆ ಅದು. ಸೊ ಅದು ಅರಿವಾದ್ಮೇಲೆ ಅದು ಅದಕ್ಕಿಂತ ಪಶ್ಚಾತ್ತಾಪ ಬೇರೆ ಯಾರಿಗೂ ಬೇಕಾಗಿಲ್ಲ ಅಲ್ಲಿ. ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಇವತ್ತು ಕೂಡ ನನ್ನ ನಂಬಿ ಇರುವಂಥ ಸಾವಿರಾರು ಜನ ಕಾರ್ಯಕರ್ತರು, ಸುಮಾರು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಅಲ್ಲಿ. ಹಾಗಾಗಿ ಅವ್ರಿಗೆ ನಾನು ಸೂಕ್ಷ್ಮವಾಗಿ ನಾನು ಅವ್ರಿಗೆ ಒಂದು ಯಾವ ರೀತಿ ಹೋಗ್ಬೇಕು ನೀವಲ್ಲಿ ಈ ಚುನಾವಣೆ, ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಉಳಿವಿನ ಚುನಾವಣೆ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವಲ್ಲಿ ನಮ್ಮ ಪಕ್ಷ ಉಳಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಅವ್ರು ಮಾಡ್ತಾರೆ, ಅದಕ್ಕೆ ಸಿದ್ಧರಾಗಿದ್ದಾರೆ ಅವರು. ಸರ್, ನಾನು ಒಂದು ಹೇಳ್ತೀನಿ, ಈ ದೇಶದ ಸಂವಿಧಾನದಲ್ಲಿ ಬರೆದಿರುವಂಥ ಆ ನ್ಯಾಯಾಂಗದ ವ್ಯವಸ್ಥೆಯನ್ನು ಬದಲು ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ಅತಿ ದೊಡ್ಡದ ಅಂತಿಮ ತೀರ್ಪು ಎಲ್ಲಿ ಸಿಗ್ತದೆ, ಸುಪ್ರೀಂ ಕೋರ್ಟ್ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವಲ್ಲಿ ಈ ಕೆಳ ನ್ಯಾಯಾಲಯಗಳು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅಲ್ಲಿ ತೀರ್ಪು ನಮಗೆ ಪ್ರಾಮಾಣಿಕ ಬರ್ತದೆ ಅಂತ ಅನ್ಕೊಂಡಿದ್ದೀನಿ. ನಾನೊಬ್ಬ ಬಡ ವಕೀಲ, ಒಬ್ಬ ಮಾಮೂಲಿ ವಕೀಲನಾದಂಥ ರಾಜಕಾರಣಿಯಾಗಿ ನಾನು ಚುನಾವಣೆ ಎಲೆಕ್ಷನ್ ಕೇಸ್ ಹಾಕ್ತೇನಲ್ಲ, ನಾನಲ್ಲಿ ವಕೀಲರ ಕೆಲಸ ಮಾಡಿದಂಥ ನಾನಲ್ಲಿ ಅದು ಕೋರ್ಟ್ ಗಮನಕ್ಕೆ ಬಂದಿದೆ ಈಗಾಗಲೇ. ಈ ಕೇಸನ್ನು ಇಷ್ಟು ಹೋರಾಟ ಮಾಡ್ತಿರೋ ವ್ಯಕ್ತಿ ಯಾರು ಅಂತಂದರೆ ಒಬ್ಬ ವಕೀಲ ಅಂತ ಗೊತ್ತಾಗಿದೆ ಅಲ್ಲಿ. ಆಮೇಲೆ ಎವಿಡೆನ್ಸು ನಾವೇನು ಸುಮಾರು 20-25 ಅಲಿಗೇಷನ್ಸ್ ಮಾಡಿದ್ದೋ ನಾವಲ್ಲಿ, ಅಷ್ಟು ಅಲಿಗೇಷನ್ಸು ಸಾಕ್ಷ್ಯಾಧಾರ ಸಮೇತ ಪ್ರೂವ್ ಆಗಿದೆ ಅಲ್ಲಿ. ಸೊ ಪ್ರೂವ್ ಆಗಿರೋದ್ರಿಂದಲೇ ಅದು ವಿರುದ್ಧವಾಗಿ ತೀರ್ಪು ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ನನಗೆ ಸುಪ್ರೀಂ ಕೋರ್ಟ್ ಮೇಲೆ ತುಂಬ ಅಪಾರವಾದ ನಂಬಿಕೆ ಮತ್ತು ವಿಶ್ವಾಸ, ವಿಶೇಷವಾಗಿ ಪೂಜ್ಯ ಭಾವನೆ ಇದೆ ನನಗೆ ಅಲ್ಲಿ. ಸುಪ್ರೀಂ ಕೋರ್ಟ್ ಮೊದಲು ಥರ ಏನೋ ಬೇರೆ ಉಡಾಪೆ ರೀತಿಯಲ್ಲಿ ಕಳಿಸಲ್ಲ. ಇವಾಗ ಭಾಳ ಪ್ರಬುದ್ಧವಾದಂಥ ನ್ಯಾಯಮೂರ್ತಿಗಳು ಬಂದು ಕುಳಿತಿದ್ದಾರೆ ಅಲ್ಲಿ. ಈ ದೇಶದ ರಕ್ಷಣೆ, ದೇಶದ ಸಂವಿಧಾನದ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇರುವಂಥ ಆ ಕೋರ್ಟ್ ಇವಾಗ ಪ್ರಾರಂಭ ಆಗಿದೆ ಅಲ್ಲಿ. ಹಾಗಾಗಿ ಈಗ ಕೋರ್ಟನ್ನು ಇವರು ಯಾವುದೇ ಕಾರಣಕ್ಕೂ ದಿಕ್ಕು ತಪ್ಪಿಸುವಂಥ ಕೆಲಸ ಆಗಲ್ಲ ಅಲ್ಲಿ. ಅವರು 100 ಜನ ಹಿರಿಯ ವಕೀಲರು ಮಡಗಿದ್ರು ಕೂಡ ನಾನು ಒಬ್ಬ ಸಾಮಾನ್ಯ ವಕೀಲರ ಜೊತೆ ನಿಂತು ಕೂಡ ನನ್ನ ಪರವಾಗಿ ತೀರ್ಪು ಬರ್ತದೆ, ನನ್ನ ಪರವಾಗಿ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ತೀರ್ಪು ಬರ್ತದೆ ಅನ್ನೋ ನಂಬಿಕೆ ವಿಶ್ವಾಸ ನಮಗೆ ಸುಪ್ರೀಂ ಕೋರ್ಟ್ ಮೇಲಿದೆ ನನಗೆ. ಈಗ ನೋಡಿ, ನಾನು ಚುನಾವಣೆಗೆ ನಿಂತೆ, ನಾನಲ್ಲಿ ತಪ್ಪಾಗಿ ನಾವು ರಾಜ್ಯದ ಜನತೆ ಸಂದೇಶ ಕೊಡೋದು ಬೇಡ ಅಲ್ಲಿ. ಚುನಾವಣೆ ನಾನು 2023 ಚುನಾವಣೆ ನಿಂತಾಗಲೇ ಇವರು ಒಳ ಒಪ್ಪಂದ ಆಗೋಗಿತ್ತು. JDSನ ಜೊತೆ ಒಳ ಒಪ್ಪಂದ ನಮ್ಮ ಕೆಲವು ಪ್ರಮುಖರ ಜೊತೆ ಆಗೋಗಿತ್ತು ಅಲ್ಲಿ. ಹಾಗಾಗಿ ನನ್ನ ಚುನಾವಣೆಗೆ ಯಾವುದೇ ರಾಜ್ಯ ಮಟ್ಟದ ನಾಯಕರುಗಳು ಯಾರೂ ಬರಲಿಲ್ಲ ನನ್ನ ಚುನಾವಣೆಗೆ. ಚನ್ನಪಟ್ಟಣಕ್ಕೆ ನಮ್ಮ ನಳಿನ್ ಕುಮಾರ್ ಕಟೀಲ್ಜಿ ಅವರು ಬಂದರು. ಆದರೆ ಮಧ್ಯದಲ್ಲಿರುವಂಥ ನಾನು ಪಾಪದ ಕ್ಷೇತ್ರ ಆಗ್ಬಿಟ್ಟೆ ನಾನಲ್ಲಿ. ಸೊ ಆ ಕ್ಷೇತ್ರಕ್ಕೆ ಯಾರೂ ಬರಲಿಲ್ಲ. ಸೊ ಇದು ಇಲ್ಲ ಒಂದು ಕಡೆ ಅವತ್ತೇ ನನಗೆ ಅರಿವಾಯ್ತು ನನಗೆ ಅಲ್ಲಿ, ಇಲ್ಲ ಒಂದು ಕಡೆ ಇವರು ಒಳ ಒಪ್ಪಂದ ಆಗಿದೆಯೇನೋ ಅಂತೇಳಿ. ಹಾಗಾಗಿ ನನ್ನ ಚುನಾವಣೆಯನ್ನು ಅವ್ರಿಗೆ ಬೇಕೋ ಬೇಡೋ ಅನ್ನೋ ಮಟ್ಟಕ್ಕೆ ತಗೊಂಡ್ರಲ್ಲಿ. ಆದರೆ ನನ್ನ ಮತದಾರ ನನ್ನ ಕೈ ಬಿಟ್ಟಿಲ್ಲ. ಸುಮಾರು 12-13 ಸಾವಿರ ಜನ ನನ್ನ ಕ್ಷೇತ್ರದ ಕಾರ್ಯಕರ್ತರ ಜೊತೆ ನಾನು ನಾಮಿನೇಷನ್ ಫೈಲ್ ಮಾಡಿದೆ. ನಾನಲ್ಲಿ ಭಾಳ ದೊಡ್ಡ ಮಟ್ಟದ ಅಂತರದಲ್ಲಿ ನಾನಲ್ಲಿ ಹೋರಾಟವನ್ನು ಮಾಡಿದೆ. 446 ಗ್ರಾಮಕ್ಕೆ ನಾನು ವಿಶೇಷ ಭೇಟಿ ಕೊಟ್ಟೆ. ನಾನಲ್ಲಿ 325 ಬೂತಲ್ಲೂ ಕೂಡ ನನಗೆ ಕ್ಯಾಂಡಿಡೇಟ್ನ ಹಾಕ್ತೀನಿ, ಏಜೆಂಟ್ಗಳು ಹಾಕ್ತೀನಿ ನಾನಲ್ಲಿ. ನಾನು ಸೋಲಿಲ್ಲ ನಾನಲ್ಲಿ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನನಗೆ ಹಿಂದೆನೂ ಕೂಡ ಯಾರೂ ಸಪೋರ್ಟ್ಗಿಲ್ಲ, ಮುಂದೆ ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಆಗಲಿ. ಸೊ ಹಾಗಾಗಿ ಸ್ವಂತ ಶಕ್ತಿ ಒಂದು, ಎರಡನೇದಾಗಿ ನನಗೆ ಜನಗಳ ಆಶೀರ್ವಾದ ಚೆನ್ನಾಗಿದೆ ನನಗೆ ಅಲ್ಲಿ. ಸೊ ಹಾಗಾಗಿ ಆ ದೃಷ್ಟಿಯಿಂದ ರಾಜಕಾರಣಿಗಳು ಇರ್ತಾರೆ, ನಾಳೆ ಹೋಗ್ತಾರೆ ಅಲ್ಲಿ. ಸೊ ಹಾಗಾಗಿ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ನನ್ನ ಕ್ಷೇತ್ರದ ಮತದಾರರ ಜೊತೆ ಇರಬೇಕಾಗ್ತದೆ ಇಲ್ಲಿ. ಸೊ ಹಾಗಂತೇಳಿ ಯಾವುದೇ ರೀತಿ ಯಾವುದೇ ಸಂಪನ್ಮೂಲಗಳು ನನಗೆ ಈ ಸಲ ನನ್ನ ಪಾರ್ಟಿಯಿಂದ ಯಾವುದೂ ಮಾಡಲಿಲ್ಲ ಅಲ್ಲಿ. ನಾನು ಕೆಲವು ಪ್ರಾಪರ್ಟಿಗಳನ್ನ ಮಾರದೆ ನಾನಲ್ಲಿ, ನೋವಾಗ್ತದಲ್ಲಿ. ಇವತ್ತು ಈ ಹಂತದಲ್ಲಿ ನಾನು ಏನಾದ್ರು ಕೋರ್ಟನ್ನು ಕೈ ಬಿಟ್ಟರೆ ಜನಗಳ ಮಾತಾಡೋ ಬಾಯಿಗೆ ನಾನು ಆಹಾರ ಆಗಬೇಕಾಗ್ತದೆ ಅಲ್ಲಿ. ಸೊ ಹಾಗಾಗಿ ನನ್ನ ಕೋರ್ಟಿನ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ಅಲ್ಲಿ. ಸ್ವಲ್ಪ ನೋವಾಗ್ತದೆ ನನಗೆ ಅಲ್ಲಿ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ಕಳ್ಕೊತಾ ಇದ್ದೀನಿ ಅಲ್ಲಿ, ವಿಧಿಯಿಂದ ಕಳೀಲೇಬೇಕಾಗಿದೆ ಇಲ್ಲಿ. ಈಗ ಅವ್ರು 10 ಜನ ಅಡ್ವೊಕೇಟ್ ಮಡಗಿದ್ರೆ ನಾನು 2 ಮಡಗಲೇಬೇಕಾಗ್ತದೆ ಅಲ್ಲಿ. ಭಾಳ ದೊಡ್ಡ ಮಟ್ಟದ ಹಣ ಖರ್ಚಾಗ್ತದೆ ಅಲ್ಲಿ. ಹಂಗಂತೇಳಿ ನಾನು ಯಾರಲ್ಲಿ ಭಿಕ್ಷೆ ಬೇಡ ಮಟ್ಟಕ್ಕೆ ಹೋಗಲ್ಲ ನಾನಲ್ಲಿ. ನನ್ನ ಪ್ರಾಮಾಣಿಕತನ, ನನ್ನ ಸತ್ಯ ಧರ್ಮ ಇದ್ದರೆ ದೇವರೆಲ್ಲರೂ ಒಂದು ಕಡೆ ಕಾಪಾಡ್ತಾನೆ ನಂಬಿಕೆ ಮೇಲೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ. ಒಂದು ಪಕ್ಷ ಪ್ರಜ್ವಲ್ ರೇವಣ್ಣ ಗೆದ್ದು ಹೊರಗೆ ಬಂದರೂ ಕೂಡ ಅಲ್ಲಿ ಈ ತೀರ್ಪು ಹೊರಗೆ ಬಂದಲ್ಲಿ ಮತ್ತೆ ಮರು ಚುನಾವಣೆ ಆಗ್ತದೆ. ಇದು ಸತ್ಯ. ಇದು ಈಗ ನನ್ನ ಗನ್ಮ್ಯಾನ್ ತೆಗಿಬೇಕು ಅಂತಲೇ ಒಂದು ಕೆಲವು FIR ಮಾಡಿದ್ರು. ಈಗ ಗನ್ಮ್ಯಾನ್ ವಿಡ್ರಾ ಮಾಡ್ಕೊಂಡಿದ್ದಾರೆ ಅಲ್ಲಿ. ಸೊ ಗನ್ಮ್ಯಾನ್ ಇಲ್ಲ ಅಲ್ಲಿ, ನನಗೆ ಅವಶ್ಯಕತೆನೂ ಇಲ್ಲ ಗನ್ಮ್ಯಾನು. ಈಗ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾರೆ ಜನ ಅಂತಾರೆ ಬೈಕ್ ಹೊಸ ಮಾಡಿಕೊಂಡವನೇ ಅಂತಾರೆ ಅಲ್ಲಿ. ಬೇಡ, ಗನ್ಮ್ಯಾನು ಇವತ್ತು ಯಾವ ಮಟ್ಟದ ಸೆಕ್ಯೂರಿಟಿ ತಗೋಬೇಕು ಅಂದರೆ ಕಾನೂನಾತ್ಮಕವಾಗಿ ನನಗೇನು ಭದ್ರತೆ ಕೊಡಬೇಕು ಅದನ್ನು ಕೇಂದ್ರ ಕೆಲವೇ ದಿವಸಗಳು ಕೊಡ್ತಾ ಇದ್ದಾರೆ ಅಲ್ಲಿ. ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ. ಸುಮ್ಮನೆ ನಮ್ಮ ಬೈಕ್ ಇಟ್ಕೊಳ್ಳೋದ ಬದಲು ಇವ್ರನ್ನ ಫುಲ್ ಸಂಪೂರ್ಣ ತೆಗೆದು ಕೆಲವೇ ದಿವಸಗಳಲ್ಲಿ ನಾನು ತಿಂಗಳಲ್ಲಿ ನಾನು MLA ಆಗಿ ಬರ್ತೀನಿ ನಾನು ಒಳೇಶ್ ವಿಧಾನಸಭಾ ಕ್ಷೇತ್ರಕ್ಕೆ. ಇವರೆಲ್ಲ
ಏನು ಒಂದು ಕರಿ ನೆರಳಿನ ಕನಸನ್ನು ಕಾಣ್ತಾ ಇದ್ದಾರೆ ರೇವಣ್ಣ ಕುಟುಂಬದವರು. ಆ ಕನಸು ಅತಿ ಶೀಘ್ರದಲ್ಲಿ ಛಿದ್ರ ಆಗ್ತದಲ್ಲಿ ಕೆಲವೇ ಚುನಾವಣೆ ಆಸುಪಾಸಿನಲ್ಲಿ ತೀರ್ಪು ಹೊರಬರುವಂಥ ಸಾಧ್ಯತೆ ಇದೆ. ಅಲ್ಲಿ ಬಂದ ನಂತರ ನಾನು ಆಟೋಮೆಟಿಕ್ಕಾಗಿ ಒಳಗೇಶ್ವರ ಎಮ್ ಎಲ್ ಎ ಆಗಿ ಬರ್ತೀನಿ. ಅಲ್ಲಿ ಎಮ್ ಎಲ್ ಎಗೆ ಅಧಿಕಾರ ಬಂದಾಗ ಅಲ್ಲಿ ತಾನಾಗಿ ಗನ್ಮ್ಯಾನ್ ಬರ್ತದೆ. ಅಲ್ಲಿ ಯಾಕೆ ನನ್ನ ದಮ್ಮೆ ಅನ್ಕೋಬೇಕಲ್ಲ ಅವ್ರಿಗೆ. ಅಲ್ಲಿ ಗನ್ಮ್ಯಾನ್ ಸರ್ಕಾರ ಕೊಡ್ತಾರೆ. ಅಲ್ಲಿ ಅದು ಸ್ವಲ್ಪ ಅವ್ರಿಗೆ ಬಿಸಿ ತೋರಿಸ್ಬೇಕು, ತೋರಿಸ್ತೀನಿ ಸದ್ಯದಲ್ಲೇ. ನಾನು BJPಲಿ ವಕ್ತಾರರಾಗಿದ್ದೆ. ನಾನು ಈಗ ಯಾವುದನ್ನು ನನಗೆ ಜವಾಬ್ದಾರಿ ಏನು ಹೇಳಿಲ್ಲ ನಾನು ಇಲ್ಲಿ. ಅಂದರೆ ಅದನ್ನು ವಕ್ತಾರನ ತೆಗೆದೂ ಇಲ್ಲ, ನಾನು ಹೆಚ್ಚಿಗೆ ಹೋಗಿ ಕೂರ್ತಲೂ ಇಲ್ಲ ಈಗ ಅಲ್ಲಿ. ಸೊ ನನ್ನ ಈಗ ಸುಮಾರು 16 ಕೇಸನ್ನು ಸರ್ಕಾರದ ವಿರುದ್ಧವಾಗಿ BJP ಪರವಾಗಿ ಹಾಕಿದ್ದೀನಿ ನಾನಲ್ಲಿ. ಅಂದರೆ ಫ್ರೀ ಗ್ಯಾರಂಟಿಗಳ ಬಗ್ಗೆ ನಾನೇ ಕೇಸ್ಗಳು ಹಾಕಿರೋದು, ನಾನೇ ವಕೀಲರು ಅದರಲ್ಲಿ ಸರ್ಕಾರದ ವಿರುದ್ಧವಾಗಿ. ಹಲವಾರು ಸಚಿವರ ವಿರುದ್ಧವಾಗಿ ನಾನೇ ನಡೆಸ್ತಿರೋದಲ್ಲಿ. ಸುಪ್ರೀಂ ಕೋರ್ಟಲ್ಲಿ 6 ಕೇಸ್ಗಳಿದಾವೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ. ಒಟ್ಟು ಒಂದು 22 ಕೇಸ್ಗೆ ನಾನು ಜವಾಬ್ದಾರಿ ಇರೋದ್ರಿಂದ, ಅತಿ ಹೆಚ್ಚು ಕೇಸಲ್ಲೇ ನಾನು ಓಡಾಡ್ತಿರೋದ್ರಿಂದ ಅಲ್ಲಿ ಪಾರ್ಟಿಯಲ್ಲಿ ಎಲ್ಲೂ ಕೂಡ ಹೆಚ್ಚಿಗೆ ಕಾಣಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಸೊ ಹಾಗಾಗಿ ನಾನು ನನ್ನ ವೃತ್ತಿಯಲ್ಲಿ ಅತಿ ಹೆಚ್ಚು ಸಮಯ ಹೋಗ್ತಾ ಇರೋದ್ರಿಂದ ಪಾರ್ಟಿಯಲ್ಲಿ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲಿ. ಮತ್ತು ಹಾಗಂತೇಳಿ ನಾನು ಕ್ಷೇತ್ರ ಬಿಟ್ಕೊಟ್ಟಿಲ್ಲ. ನಾನಲ್ಲಿ ಬೆಂಗಳೂರಿನಲ್ಲಿ ಪಾರ್ಟಿಯಲ್ಲಿ ಸೇರೋದ್ರ ಜೊತೆಗೆ ಕಾರ್ಯಕ್ರಮದ ಜೊತೆಗೆ ಅತಿ ಹೆಚ್ಚು ಸಮಯವನ್ನು ನಾನು ಕ್ಷೇತ್ರ ಕೊಡ್ತಾ ಇದ್ದೀನಿ ಈಗ ಅಲ್ಲಿ. ಯಾಕೆಂದರೆ ಜೂನ್ ಜುಲೈ ತಿಂಗಳು ಒಳಗಡೆ ಅನಿವಾರ್ಯವಾಗಿ ಚುನಾವಣೆ ಆಗೋ ಸಂದರ್ಭ ಇದೆ. ಸರ್ಕಾರ ಕೂಡ ಆಗಸ್ಟ್ ತಿಂಗಳೊಳಗಡೆ ಪತನ ಆಗ್ತದೆ ಅನ್ನೋ ನಮಗೊಂದು ಸೂಚನೆ ಸಿಕ್ಕಿದೆ ಅಲ್ಲಿ. ಸೊ ಆ ರೀತಿ ಸರ್ಕಾರ ಪತನ ಆಯಿತು ಅಂತ ಅಂದರೆ ರಾಜ್ಯಾದ್ಯಂತ ಚುನಾವಣೆ, ಮತ್ತೆ ವಿಧಾನಸಭಾ ಚುನಾವಣೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಾನು ಕ್ಷೇತ್ರವನ್ನು ಕಳ್ಕೊಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಸರ್, ಹೈಕಮಾಂಡ್ ಬಗ್ಗೆ ನಂಬಿಕೆ ಇದೆ ಅಂತ ಅಂದರೆ, ಹೈಕಮಾಂಡು ಕರೆದಾಗ ಗೌರವ ಇಟ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿಯಲ್ಲಿ, ಅವರ ಅವಶ್ಯಕತೆ ಬಿದ್ದಾಗ ನಾವು ಕೇಳಬೇಕಾದ್ರೆ ನಮ್ಮ ಧರ್ಮ ಅಲ್ಲಿ. ಮೊನ್ನೆ ಮೋದಿಜಿಯವರು ನಾನು ಕೇಳಿದೆ, ನಾನಲ್ಲಿ ಅವರು ಚುನಾವಣೆ ನಂತರ ಮಾತನಾಡೋಣ ಅಂತ ಹೇಳಿದ್ದಾರೆ ಅಲ್ಲಿ. ಈಗ ನಾವು ಪಕ್ಷದ ಚೊಚ್ಚಲ ಮಕ್ಕಳಾಗಿರೋದ್ರಿಂದ ಅಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕಲ್ಲಿ. ಬಟ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೊಳ್ಳಲ್ಲ ಅನ್ನೋ ನಂಬಿಕೆ ನಮಗಿದೆ ಅಲ್ಲಿ. 2024 ಚುನಾವಣೆಯಲ್ಲಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ. ಅಂದರೆ ಅಧರ್ಮಿಗಳನ್ನ ರಾಜಕೀಯದಿಂದ ಉಚ್ಚಾಟನೆ ಮಾಡಿಸ್ತೀನಿ. ಧರ್ಮಿಷ್ಠರು ಈ ಕ್ಷೇತ್ರದ ಆಧಿಪತ್ಯ ಹಿಡಿತಾರೆ. ಅದಕ್ಕೆ ಸೂತ್ರಧಾರರು ನಾನೇ ಆಗ್ತೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.